2026-27ನೇ ಸಾಲಿನ ಸ್ಕಾಲರ್ಶಿಪ್ನ ಅನೌನ್ಸ್ ಮಾಡಿದ್ದಾರೆ. SSP ಸ್ಕಾಲರ್ಶಿಪ್ಪು. ಸೊ ಯಾರ್ಯಾರಿಗೆ ಯಾವಾಗ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ. ಸ್ಕಾಲರ್ಶಿಪ್ ನಿಮಗೆ ಪ್ರೀ ಮೆಟ್ರಿಕ್ಕು ಮತ್ತು ಪೋಸ್ಟ್ ಮೆಟ್ರಿಕ್ಕು 2 ರೀತಿ ಸ್ಕಾಲರ್ಶಿಪ್ ಇದೆ. ಸೊ ಪ್ರೀ ಮೆಟ್ರಿಕ್ ಬಂದುಬಿಟ್ಟು 1ರಿಂದ 10ನೇ ತರಗತಿಯವರೆಗೆ ಅಪ್ಲೈ ಮಾಡೋದು. ನಂತರ ಪೋಸ್ಟ್ ಮೆಟ್ರಿಕ್ಕು PUC ಇಂದ ಹಿಡಿದ್ಬಿಟ್ಟು ನೆಕ್ಸ್ಟು PG ತನಕನೂ ಯಾರು ಓದ್ತಾ ಇರ್ತಾರೋ ಅವ್ರು ಅಪ್ಲೈ ಮಾಡ್ತಾರೆ. ಓಕೆ, ನಾನು ನಿಮಗೆ ಫಸ್ಟು ಪ್ರೀ ಮೆಟ್ರಿಕ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ನಂತರ ಪೋಸ್ಟ್ ಮೆಟ್ರಿಕ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಪೋಸ್ಟ್ ಮೆಟ್ರಿಕ್ ಒಳಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಅವರು ಯಾವಾಗ ಅಪ್ಲೈ ಮಾಡಬೇಕು, ಮತ್ತು ಫಸ್ಟ್ ಇಯರ್ ಡಿಗ್ರಿ ಅವರು ಯಾವಾಗ ಅಪ್ಲೈ ಮಾಡಬೇಕು, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಅವ್ರದ್ದು ಯಾವಾಗ ಅಪ್ಲೈ ಆಗುತ್ತೆ, ನಂತರ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಓದೋರದ್ದು ಅವರದ್ದು ಯಾವಾಗ ನೀವು ಅಪ್ಲೈ ಮಾಡಬೇಕು, ಸೊ ಏನೇನು ಅಪ್ಡೇಟ್ ನೀವು ಮಾಡಿಸ್ಬೇಕಾಗುತ್ತೆ ಕಾಲೇಜಲ್ಲಿ, ನಂತರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಬೇರೆ ಇನ್ಯಾವುದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ನಂತರ ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಸೆಪ್ಟೆಂಬರ್ 30 ತನಕ ಲಾಸ್ಟ್ ಡೇಟ್ ಇದೆ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಸ್ಕಾಲರ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಆಗಸ್ಟ್ 31 ತನಕ ಟೈಮ್ ಇದೆ. ಬಟ್ ಎಲ್ಲರದೂ ಸ್ಕಾಲರು ಆ ಡೇಟ್ ಒಳಗಡೆ ಕಂಪ್ಲೀಟ್ ಆಗೋದಿಲ್ಲ. ಕೆಲವ್ರದ್ದು ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ, ಮತ್ತು ಇನ್ನು ಕೆಲವ್ರದ್ದು ಸೆಮ್ ವೈಸು ಎಕ್ಸಾಮ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ ನಿಮ್ಮದೆಲ್ಲ ಅಪ್ಡೇಟ್ ಆಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ತೀನಿ. ಫಸ್ಟು ನಾನು ನಿಮಗೆ ಪ್ರೀ ಮೆಟ್ರಿಕ್ ಬಗ್ಗೆ ಹೇಳ್ತೀನಿ. ಪ್ರೀ ಮೆಟ್ರಿಕ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ಮಾತ್ರ ಇದು. ಇಲ್ಲಿ SC ಮತ್ತು ST ಅವರು 1ನೇ ತರಗತಿಯಿಂದ 10ನೇ ತರಗತಿ ತನಕ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನಂತರ ಈ ಮೈನಾರಿಟಿ ಕ್ಯಾಸ್ಟ್ ಯಾರು ಇರ್ತಾರೋ 1ನೇ ತರಗತಿಯಿಂದ 8ನೇ ತರಗತಿ ತನಕ ಮಾತ್ರ ಅವ್ರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರಂತೆ. 9th ಮತ್ತು 10th ಅವ್ರಿಗೆ ಸ್ಕಾಲರ್ಶಿಪ್ನ ಅವರು ಕೊಡೋದಿಲ್ಲ. ಸೊ ಹಾಗಾಗಿ 1 to 8th ಅವರು ಮಾತ್ರ ಇದನ್ನು ಅಪ್ಲಿಕೇಶನ್ ಆಗ್ತೀರಾ. ನಂತರ ಈ OBC ಅವ್ರಿಗೆ ನೀವು ಸ್ಕಾಲರ್ಶಿಪ್ ಸ್ಟೇಟ್ ಗೌರ್ಮೆಂಟಿಂದ ಅನೌನ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಮೈನಾರಿಟಿ ಮತ್ತು SC ST ಅವರಿಗೆ ಮಾತ್ರ ಸ್ಕಾಲರ್ಶಿಪ್ ತಗೊಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ OBC ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27ಕ್ಕೆ ಹೊಸ ಅರ್ಜಿಗಳನ್ನು ಸ್ವೀಕರಿಸುತ್ತಿಲ್ಲ. ಆದರೆ ನೀವು ಅಂಗವಿಕಲ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಕಾರ್ಮಿಕ ಇಲಾಖೆ, ಸೊ ಈ ರೀತಿ ಯಾವುದಾದ್ರೂ ನೀವು ಲೇಬರ್ ಕಾರ್ಡು ಅಥವಾ ಕೃಷಿ ಕಾರ್ಡು ಏನಾದರೂ ಇತ್ತು ಅಂದರೆ ಅದ್ರ ಮುಖಾಂತರ ನೀವು ಅರ್ಜಿನ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಅವರಿಗೆ ಮೇನಾಗಿ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಅವರು. ಜಸ್ಟು ಮೈನಾರಿಟಿ ನಂತರ SC ST ಅವರಿಗೆ ಮಾತ್ರ ಇದು ಇರೋದು. ನಂತರ ಮೈನಾರಿಟಿ ಹಾಗೂ SC ST ಅವರು ಏನು ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ, ನಿಮ್ಮದು ಆಟೋ ರಿನ್ಯೂವಲ್ ಅಂತ ಕೇಳುತ್ತೆ. ಅಂದರೆ ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ ಬಂದಿತ್ತು ಅಂದರೆ ನೀವು ಸ್ಕಾಲರ್ಶಿಪ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಅದೇ ಆಟೋ ರಿನ್ಯೂವಲ್ ಆಗುತ್ತೆ. ಬಟ್ ಅದರೊಳಗೆ ಲಾಗಿನ್ ಆಗಿಬಿಟ್ಟು ನೀವೇನಾದರೂ ನಿಮ್ಮದು ಏನಾದರೂ ಹೊಸದು ಕ್ಯಾಸ್ಟ್ ಇನ್ಕಮ್ ಏನಾದರೂ ಮಾಡಿಸಿದರೆ ಅದನ್ನು ನೀವು ಬೇಕಿದ್ರೆ ಅಪ್ಡೇಟ್ ಮಾಡಿ ಹೊಸದಾಗಿ ಪ್ರಿಂಟೌಟ್ನ ತೊಗೋಬೋದು. ಸೊ ಇದಿಷ್ಟು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸು. ಅಂದರೆ 1ರಿಂದ 8 ಮೈನಾರಿಟಿ ಡಿಪಾರ್ಟ್ಮೆಂಟು, SC ST ಅವರಿಗೆ 1ರಿಂದ 10 ತನಕ ಇದೆ. ನಂತರ OBC ಅವರಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಅನೌನ್ಸ್ ಮಾಡಲಿಲ್ಲ. ಅವರು ಏನಾದರೂ ರೈತ ನಿಧಿ ಅಥವಾ ಲೇಬರ್ ಕಾರ್ಡು ಈ ರೀತಿ ಫೆಸಿಲಿಟೀಸ್ ಇತ್ತು ಅಂದರೆ ನೀವು SSP ಒಳಗಡೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನಂತರ ಈಗ ನಾನು ಫಸ್ಟ್ PUC ಅಂದರೆ SSP ಸ್ಕಾಲರ್ಶಿಪ್ಪು ಪೋಸ್ಟ್ ಮೆಟ್ರಿಕ್ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ. ಇಲ್ಲಿ ನಿಮಗೆ ಆರ್ಡರ್ ವೈಸ್ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ PU, ಸೆಕೆಂಡ್ PUC, ನಂತರ ಡಿಗ್ರಿ ಮತ್ತು ಇಂಜಿನಿಯರಿಂಗ್, ಮೆಡಿಕಲ್ ಈ ರೀತಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫಸ್ಟ್ PUC ಅವರು ಇವಾಗ ಏನು ಓದ್ತಾ ಇದ್ದೀರೋ ಇವರು ನೀವು ನಿಮ್ಮ ಕಾಲೇಜಲ್ಲಿ STS ನಂಬರ್ನ ಅಪ್ಡೇಟ್ ಮಾಡಿಸಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ಫಸ್ಟ್ PUC ಮತ್ತು ಸೆಕೆಂಡ್ PUC ಅವರು ನೀವು ನಿಮ್ಮ ಕಾಲೇಜಲ್ಲಿ ಏನು STS ನಂಬರ್ ಇರುತ್ತೋ ಆ ನಂಬರು ಅಪ್ಡೇಟ್ ಮಾಡಿಸಿದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಆ ಡಾಟಾ ಫೇಚ್ ಆಗುತ್ತೆ. ಆವಾಗ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನಂತರ ಅದೇ ರೀತಿ 1 to 10th ಏನು CBSE ಮತ್ತು ICSEಯಲ್ಲಿ ಏನು ಸ್ಟೂಡೆಂಟ್ ಸ್ಟಡಿ ಮಾಡಿದ್ದೀರೋ ಇವರು ಏನಾಗುತ್ತೆ ಅಂದರೆ ನಿಮಗೆ 1 to 10th ಒಂದು ರೀತಿ ಸ್ಯಾಟ್ಸ್ ನಂಬರ್ ಇರುತ್ತೆ. ಅದೇ ರೀತಿ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ನಿಮಗೆ ಅಂದರೆ ಫಸ್ಟ್ PUC ಏನು ಜಾಯ್ನ್ ಆಗ್ತಿರೋ ಆವಾಗ ಇನ್ನೊಂದು ರೀತಿ ನಿಮಗೆ ಸ್ಯಾಟ್ಸ್ ನಂಬರ್ ಇರುತ್ತೆ. ಆ ಸ್ಯಾಟ್ಸ್ ನಂಬರ್ನ ನೀವು ಅಪ್ಡೇಟ್ ಮಾಡಿಸ್ಕೊಂಡು ನೀವು ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ 1 to 10th ಅವ್ರಿಗೆ ಬೇರೆ ರೀತಿ ಸ್ಯಾಟ್ಸ್ ನಂಬರ್ ನಿಮ್ಮ TCಯಲ್ಲಿ ಇರುತ್ತೆ. ಬಟ್ PUC ಅಡ್ಮಿಷನ್ ಆದಾಗ ನಿಮಗೆ ಇನ್ನೊಂದು ರೀತಿ ಸ್ಯಾಟ್ಸ್ ನಂಬರ್ ಕೊಡ್ತಾರೆ. ಸೊ 2 ಸ್ಯಾಟ್ಸ್ ನಂಬರ್ನ ಹಾಗೆ ಇಟ್ಕೊಳ್ಳಿ. ನೀವು ಮುಂದೆ CET ಅಪ್ಲಿಕೇಶನ್ ಹಾಕಬೇಕಾದ್ರೆ 2 ರೀತಿ ಸ್ಯಾಟ್ಸ್ ನಂಬರ್ ಕೇಳುತ್ತೆ. ಸೊ ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಈಗ ಡಿಪ್ಲೊಮೊ ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗು ಸ್ಟೂಡೆಂಟ್ಸ್ಗೆ ಮತ್ತು ITS ಸ್ಟೂಡೆಂಟ್ಸು ಇವರು ಏನು ಫಸ್ಟ್ ಇಯರ್ ನೀವು ಅಡ್ಮಿಷನ್ ಆಗಿರ್ತೀರೋ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ಅದು ಬೋರ್ಡ್ ಕಡೆಯಿಂದ ಅಪ್ಡೇಟ್ ಆದಾಗ ಮಾತ್ರ ನಿಮ್ಮ ಡಾಟಾ ತೋರಿಸುತ್ತೆ. ಸೊ ಆವಾಗ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನಂತರ ಅದೇ ರೀತಿ ಸೆಕೆಂಡ್ ಇಯರ್ ಏನು ಓದ್ತಾ ಇದ್ದೀರೋ ಸೆಕೆಂಡ್ ಇಯರು ಮತ್ತು
ಥರ್ಡ್ ಇಯರ್ ಇವ್ರಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ರಿಸಲ್ಟ್ ಬಂದಿರಬೇಕು ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಇದನ್ನು ಅಪ್ಡೇಟ್ ಆದರೆ ಮಾತ್ರ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಲಿಕ್ಕೆ ಬರೋದು. ಮೇ ಬಿ ನಿಮ್ಮದು ಅಕ್ಟೋಬರು ಅಥವಾ ಸೆಪ್ಟೆಂಬರ್ ಎಂಡಿಂಗಲ್ಲಿ ಅಪ್ಡೇಟ್ ಆಗಿರುತ್ತೆ, ಆವಾಗ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಓಕೆ, ಇವಾಗ ಫಸ್ಟ್ ಇಯರ್ ಡಿಗ್ರಿ ಯಾವುದು ಅಂದರೆ BA BSc BCom BBA ಮತ್ತು BCA. ಸೊ ನೀವು ಯಾರ್ಯಾರು ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಆಗಿದ್ದೀರೋ ಅವರೆಲ್ಲರೂ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡೋದಕ್ಕೆ ರೆಡಿ ಇದೆ. ಯಾಕೆ ಅಂತಂದ್ರೆ ನೀವು UUCMS ಅಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರಾ ಅಂದ್ರೆ PUC ರಿಸಲ್ಟ್ ಮೇಲ್ಗಡೆ ನೀವು ಅಡ್ಮಿಷನ್ ಆಗಿರ್ತೀರಾ. ಸೊ ಹಾಗಾಗಿ ನಿಮ್ಮ ಕಾಲೇಜಲ್ಲಿ UUCMS ಕಡೆಯಿಂದ ನಿಮ್ಮ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿರ್ತಾರೆ, ಮತ್ತೆ ನಂತರ ನಿಮಗೆ ನಂಬರ್ ಅಂದ್ರೆ ರಿಜಿಸ್ಟರ್ ನಂಬರು ಬಂದಿರುತ್ತೆ. ಅದ್ರ ಮುಖಾಂತರ ನೀವು ಸ್ಕಾಲರ್ಶಿಪ್ ನ ನೀವು ಫಸ್ಟ್ ಇಯರ್ ನವರು ಅಪ್ಲೈ ಮಾಡ್ಕೋಬಹುದು. ಬಟ್ ಅದೇ ಡಿಗ್ರಿ ಯಾರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಓದ್ತಾ ಇರ್ತೀರೋ, ಅಂದ್ರೆ ಈಗ ಸೆಕೆಂಡ್ ಇಯರ್ಗೆ ಸ್ಕಾಲರ್ಶಿಪ್ ಹಾಕಬೇಕು ಮತ್ತೆ ಥರ್ಡ್ ಇಯರ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರೋ, BA BSc BCom BBA BCA ಅವರು, ನೀವು ನಿಮ್ಮ ಸೆಮಿಸ್ಟರ್ದು ಎಕ್ಸಾಮ್ ಮುಗಿಬೇಕು, ನಂತರ ಅದ್ರ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಅದು UUCMS ಅಲ್ಲಿನೇ ಅಪ್ಲೋಡ್ ಆಗಿರಬೇಕು, ಅಪ್ಲೋಡ್ ಆಗಿರುತ್ತೆ, ಅದು ಆಗುತ್ತೆ. ಅದು ನಂತರ ನೀವು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗಿ ಆ ಫೀಸ್ ರಿಸಿಪ್ಟ್ ನ ನೀವು UUCMS ಅಲ್ಲಿ ಅಂದ್ರೆ ನೀವು ಆಫ್ಲೈನು ಮತ್ತೆ ಆನ್ಲೈನ್ ಎರಡು ರೀತಿ ಪೇಮೆಂಟ್ ಮಾಡ್ತೀರಾ. ಆ ಪೇಮೆಂಟ್ ಸ್ಲಿಪ್ ನ ನೀವು PDF ಮಾಡಿಬಿಟ್ಟು UUCMS ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ನೆಕ್ಸ್ಟ್ ಇಯರ್ ಏನ್ ಅಡ್ಮಿಷನ್ ಆಗಿದ್ರು ಅದ್ರ ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ. ಅದನ್ನ UUCMS ಯಾರು ಕಂಟ್ರೋಲ್ ಮಾಡ್ತಾರೋ ಕಾಲೇಜಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸಿದ್ರೆ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡುವುದು. ಬಟ್ ಆದ್ರೆ ನಿಮ್ಗೆ ಸೆಕೆಂಡ್ ಸೆಮ್ ಮತ್ತೆ ಫೋರ್ತ್ ಸೆಮ್ ಏನ್ ಎಕ್ಸಾಮ್ ಅಟೆಂಡ್ ಮಾಡಿದಿರೋ ಅದ್ರದ್ದು ರಿಸಲ್ಟ್ ಕಂಪಲ್ಸರಿ ಬರಲೇಬೇಕು. ನಂತರ ನೀವೆಲ್ಲರೂ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡೋದು ಯಾವಾಗ ಅಂತಂದ್ರೆ ಮೇ ಬಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಈಗ ನಿಮಗೆ ಇಂಜಿನಿಯರಿಂಗು ಮೆಡಿಕಲು ಮತ್ತು ಡೆಂಟಲ್ಲು ಇವ್ರದ್ದು SSP ಸ್ಕಾಲರ್ಶಿಪ್ನ ಯಾವಾಗ ಅಪ್ಲೈ ಮಾಡಬೇಕು, ನಂತರ ನೀವು ಯಾವಾಗ ಅಪ್ಲೈ ಮಾಡ್ತೀರಾ, ಏನು ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಏನು ಡಾಕ್ಯುಮೆಂಟ್ಸ್ನ ಸೇವ್ ಮಾಡಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದೇ ರೀತಿ ನಿಮಗೆ ಜಸ್ಟ್ SSP ಒಂದೇ ಇಲ್ಲ, ನಿಮಗೆ ಕಾರ್ಪೊರೇಟ್ ಕಂಪ್ನಿ ಕಡೆಯಿಂದನೂ ಸ್ಕಾಲರ್ಶಿಪ್ ಕೊಡ್ತಾರೆ. ಅದನ್ನು ಯಾವ ವೆಬ್ಸೈಟಲ್ಲಿ ಹಾಕಬೇಕು ಅದ್ರ ಬಗ್ಗೆನೂ ನಿಮಗೆ ತಿಳಿಸಿ ಹೇಳ್ತೀನಿ. ಫಸ್ಟ್ ಇವಾಗ ನಿಮಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇನ್ನು ಯಾರು ಅಡ್ಮಿಷನ್ ಆಗಿಲ್ಲ ಅವರೆಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಥರ್ಡ್ ರೌಂಡ್ ಮುಗಿಯೋ ಅಷ್ಟೊತ್ತಿಗೆ ಆಗಸ್ಟ್ ಮಂತ್ ಆಗುತ್ತೆ. ಅವ್ರದ್ದು CET ನಂಬರ್ ಕಡೆಯಿಂದ ಸ್ಕಾಲರ್ಶಿಪ್ ಮಾಡ್ತಾರೆ. ಅದು ಅಪ್ಡೇಟ್ ಆಗೋ ಅಷ್ಟೊತ್ತಿಗೆ ಡಿಸೆಂಬರ್ ಅಥವಾ ಜನವರಿಗೆ ಅವರು ಫಸ್ಟ್ ಇಯರ್ದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾರೆ. ಈಗ ಇರೋದು ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ಫೋರ್ತ್ ಇಯರ್, ಇವರು ಯಾವಾಗ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬೇಕು, ಯಾವ ಮಂತ್ ಅಲ್ಲಿ ನಮ್ಗೆ ಬರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಎಕ್ಸಾಂಪಲ್, ನಾನು ಇವಾಗ ಸೆಕೆಂಡ್ ಇಯರ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ನಾನು ಇವಾಗ ಫಸ್ಟ್ ಇಯರ್ ಓದ್ತಾ ಇರ್ತೀನಿ. ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಅಂದ್ರೆ ನಂದು ಸೆಕೆಂಡ್ ಸೆಮ್ ಎಕ್ಸಾಮ್ ನಡೀತಾ ಇದೆ. ಇದ್ರದ್ದು ನನಗೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಾದ್ಮೇಲೆ ನಾನು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದಾಗ ನಾನು ನನ್ನ ಕಾಲೇಜಲ್ಲಿ USN ನಂಬರ್ ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಬರೋದು. ಓಕೆ, ಕೆಲವರು ಮ್ಯಾನೇಜ್ಮೆಂಟ್ ಕಡೆಯಿಂದ ಅಡ್ಮಿಷನ್ ಆಗಿರ್ತಾರೆ, ಇನ್ನು ಕೆಲವರು CET ಕಡೆಯಿಂದ ಅಡ್ಮಿಷನ್ ಆಗಿರ್ತಾರೆ. ಯಾರ್ಯಾರು CET ಕಡೆಯಿಂದ ಅಡ್ಮಿಷನ್ ಆಗಿದ್ದೀರೋ ಅವರೆಲ್ಲರೂ ನಿಮ್ಮ CETದು ಅಡ್ಮಿಷನ್ ಆರ್ಡರ್ ಕಾಪಿ ಲಾಸ್ಟ್ ಇಯರ್ ಇರುತ್ತಲ್ಲ, CET ಅಡ್ಮಿಷನ್ ಆರ್ಡರ್ ಕಾಪಿನ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಯಾಕಂದ್ರೆ ಅಪ್ಲೈ ಮಾಡಬೇಕಾದ್ರೆ ಅದನ್ನ PDF ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ನಾವು USN ನಂಬರ್ನ ಯೂಸ್ ಮಾಡಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು. ಇದನ್ನ ಕಾಲೇಜಲ್ಲಿ ಅಡ್ಮಿಷನ್ ಏನು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗ್ತೀವೋ ಅವಾಗ ಅದು ಅಪ್ಡೇಟ್ ಆಗಿರುತ್ತೆ. USN ನಂಬರ್ ಹಾಕಿದ ಕೂಡಲೇ ನಿಮ್ಮ ಡಾಟಾ ಫುಲ್ ಡೀಟೇಲ್ಸ್ ತೋರಿಸುತ್ತೆ. ಅಂದರೆ ನನ್ನ ನೇಮು, ಯಾವ ಕಾಲೇಜಲ್ಲಿ, ಯಾವ ಕೋರ್ಸು, ಯಾವ ಇಯರಲ್ಲಿ ಓದ್ತಾ ಇದ್ದೀನಿ, ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದ್ದೀನಿ ಅನ್ನೋ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಬಟ್ CET ಕಡೆಯಿಂದ ಯಾರ್ಯಾರು ಹೋಗಿರ್ತೀರೋ ಆವಾಗ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಬರುತ್ತೆ. ಮೋಡ್ ಆಫ್ ಅಡ್ಮಿಷನ್ ಲಾಸ್ಟ್ ಇಯರ್ ಯಾವ ರೀತಿ ಆಗಿದ್ರಿ ಅಂತ ಹೇಳ್ಬಿಟ್ಟು, ಅವಾಗ ಮೋಡ್ ಆಫ್ ಅಡ್ಮಿಷನ್ ನಾನು CET ಥ್ರೂ ತೊಗೊತೀನಿ. ಅವಾಗ CET ನಂಬರ್ ಹಾಕಿ ಅಲ್ಲಿ ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದ್ದೆ ಅನ್ನೋದನ್ನು ತೋರಿಸಿದ್ರೆ ನನ್ನ ಡೀಟೇಲ್ಸು ಫುಲ್ ತೋರಿಸುತ್ತೆ. ಅವಾಗ ನಾನು CET ಅಡ್ಮಿಷನ್ ಆರ್ಡರ್ ಕಾಪಿನ ಅಪ್ಲೋಡ್ ಮಾಡಿ ಮೂವ್ ಮಾಡ್ತೀನಿ ಸ್ಕಾಲರ್ಶಿಪ್. ಅದೇ ರೀತಿ ಇಂಜಿನಿಯರಿಂಗು ಮೆಡಿಕಲ್ ಇವರು ಎಲ್ಲರಿಗೂ ಏನಾಗಿದೆ ಅಂದರೆ ನಾಡೆ ಅಂತ ಮಾಡಿದ್ದಾರೆ, NAD ಅಂತ, NAD ಅಂತ ಮಾಡಿದ್ದಾರೆ. ಈ NAD ಒಳಗೆ ನಿಮ್ಮ ಪ್ರತಿಯೊಂದು ರಿಸಲ್ಟು ಅಲ್ಲಿ ಸೇವ್ ಆಗಿರುತ್ತೆ, ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ನೀವು ಲಾಸ್ಟ್ ಇಯರ್ ಏನು ಸ್ಕೋರ್ ತೆಗ್ದಿದ್ದೀರಾ ಅನ್ನೋದೇಳಿ ಒಂದು ಕಾಲಮ್ ಬರುತ್ತೆ. ಅದರೊಳಗೆ ನಿಮ್ಮ USN ನಂಬರು ಮತ್ತು ನಿಮ್ಮ ನೇಮ್ ಹಾಕ್ತೀರಾ. ನೇಮ್ ಹಾಕಿದ್ದಾಗ ಯಾವ ಮಂತಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಥವಾ ಯಾವ ಮಂತಲ್ಲಿ ಎಕ್ಸಾಮ್ ಪಾಸ್ ಮಾಡಿದ್ದೀರಾ, ಯಾವ ಇಯರ್ ಅಂತ ಕೇಳುತ್ತೆ. ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡಿರಿ.
ಯಾವ ಮಂತಲ್ಲಿ ಮತ್ತು ಯಾವ ಎಕ್ಸಾಮ್ ಬರೀದ್ರಿ ಮತ್ತು ರಿಸಲ್ಟ್ ಬಂತು ಅನ್ನೋದನ್ನ. ನಂತರ ಮತ್ತೆ 2 ರೀತಿ ಕೇಳ್ತಾನೆ, ಒಂದು CGPA ಕೇಳ್ತಾನೆ ಅಥವಾ ಪರ್ಸೆಂಟೇಜ್ ಕೇಳ್ತಾನೆ. ಇದನ್ನ ನೀವು ಏನು ರಿಸಲ್ಟ್ ಬರುತ್ತೋ ಆ ಮಾರ್ಕ್ಸ್ ಕಾರ್ಡ್ನ ನೀವು ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ, ಅಂದರೆ CGPA ಅಥವಾ ಪರ್ಸೆಂಟೇಜು. ಇದನ್ನು ನೀವು ಅಲ್ಲಿ ಸ್ಕೋರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರ ಯಾರ್ಯಾರು ಹಾಸ್ಟೆಲಲ್ಲಿ ಇದ್ದೀರೋ ಅವರೆಲ್ಲರೂ ಹಾಸ್ಟೆಲ್ದು ಅಪ್ಡೇಟ್ ಮಾಡಿಸಿದ್ರೆ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಸ್ಕಾಲರ್ಶಿಪ್ ಯಾವಾಗ ಹೋಗುತ್ತೆ ಅನ್ನೋದಾದರೆ ಮೇ ಬಿ ನವಂಬರ್ ಅಥವಾ ಡಿಸೆಂಬರಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಬರುತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ತೊಗೋಬೇಡಿ. ಫಸ್ಟು ನೀವು ನಿಮ್ಮ ಸೆಮ್ ಎಕ್ಸಾಮ್ ಅಟೆಂಡ್ ಮಾಡಿ ಅದರ ರಿಸಲ್ಟ್ ಬರಬೇಕು, ಮತ್ತು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗಬೇಕು, ಆಮೇಲೆ USN ನಂಬರು ಅಪ್ಡೇಟ್ ಆಗಬೇಕು. ಸೊ ಇದೆಲ್ಲ ಆಗೋಷ್ಟೊತ್ತಿಗೆ ಮತ್ತೆ ನವಂಬರ್ ತನಕ ಆಗುತ್ತೆ. ಅವಾಗ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬಹುದು. ಅದೇ ರೀತಿ ನಿಮಗೆ ಇನ್ನೊಂದು ಸ್ಕಾಲರ್ ಹೇಳಿದೆ, ಯಾವುದು ಅಂತ ಹೇಳ್ತೀನಿ. ವಿದ್ಯಾಸಾರಥಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಇದು ನಿಮಗೆ NSDL ಕಡೆಯಿಂದ ಕೊಡ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಪ್ರತಿ ತಿಂಗಳು ಇಲ್ಲಿ ಸ್ಕಾಲರ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ನೀವು ಅದಕ್ಕೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಫಸ್ಟ್ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ನೀವು ನಿಮ್ಮ ಪ್ರತಿಯೊಂದು ಡೀಟೇಲ್ಸ್, ಅಂದರೆ 10th PUCದು, ನಂತರ ಡಿಗ್ರಿಗೆ ಅಂದರೆ ಏನು ಇಂಜಿನಿಯರಿಂಗು, ಮೆಡಿಕಲ್, ಡೆಂಟಲ್ ಅಡ್ಮಿಷನ್ ಆಗಿದ್ರು ಅದರದ್ದು ಡೀಟೇಲ್ಸ್ ಕೊಡಬೇಕಾಗುತ್ತೆ. ನಂತರ ಒಂದು ಬೋನಫೈಡ್ ಸರ್ಟಿಫಿಕೇಟ್ ಬರುತ್ತೆ. ಈ ಬೋನಫೈಡ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಿ ಪ್ರತಿ ತಿಂಗಳು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಮತ್ತು ಇದರೊಳಗೆ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ. ಈ ಆನ್ಲೈನ್ ಟೆಸ್ಟ್ ತೊಗೊಂಡ್ರೆ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದೇ ರೀತಿ ಒಂದು ಹುಡುಗಿ ಸ್ಕಾಲರ್ಶಿಪ್ ತೊಗೊಂಡಿದ್ದಾಳೆ. ಅದ್ರ ಏನು ತೊಗೊಂಡಿದ್ದಾಳೆ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಈ ಹುಡುಗಿ ವಿದ್ಯಾಸಾರಥಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರೋದು. ವಿದ್ಯಾಸಾರಥಿಯಲ್ಲಿ ಫಸ್ಟ್ ಇಯರಲ್ಲಿ ಹೋದಾಗ ಈ ಹುಡುಗಿ 50,000 ರೂಪಾಯಿ ಸ್ಕಾಲರ್ಶಿಪ್ನ ತೊಗೊಂಡಿದ್ದಾಳೆ. SSP ಬಿಟ್ಟು ಈ ಹುಡುಗಿ ವಿದ್ಯಾಸಾರಥಿ ಒಳಗೆ 50,000 ಸ್ಕಾಲರ್ನ ತೊಗೊಂಡಿರೋದು ಫಸ್ಟ್ ಇಯರ್ದಿದು. ನಾವು ಟೋಟಲ್ ಆಗಿ ಅಪ್ಲೈ ಮಾಡಿರೋದು ಎಲ್ಲ ಕಂಪ್ನಿಗೆ ಈ ಹುಡುಗಿ ಅಪ್ಲೈ ಮಾಡಿರೋದು 6,90,000 ರೂಪಾಯಿಗೆ ಸ್ಕಾಲರ್ಗೆ ಅಪ್ಲೈ ಮಾಡಿರೋದು. ಬಟ್ ಆದರೆ ಅವ್ರು ಕೊಟ್ಟಿರೋದು 50,000 ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈ ಹುಡುಗಿ 4 ವರ್ಷ ಅಂದರೆ 4th ಇಯರ್ ತನಕ ಈ ಹುಡುಗಿಗೆ ಈ ಕಂಪ್ನಿಯಿಂದ ಟಿಮ್ಕಿನ್ ಕಂಪನಿ ಅಂತ ಇದೆ. ಈ ಕಂಪ್ನಿಯವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 2024-25 ಅಕಾಡೆಮಿಕ್ ಇಯರಲ್ಲಿ 50,000 ಅನೌನ್ಸ್ ಮಾಡಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಎಲ್ಲಿ ತನಕ ಅಂದರೆ 4 ವರ್ಷ ತನಕ ಈ ಹುಡುಗಿಗೆ 50,000 ಸಿಗುತ್ತೆ. SSP ಬಿಟ್ಟು ಈ ಹುಡುಗಿ ಈ ಸ್ಕಾಲರ್ನು ತಗೊತಾ ಇದ್ದಾಳೆ. ಸೊ ಹಾಗಾಗಿ ನೀವು SSP ಬಿಟ್ಟು ಇದನ್ನು ನೀವು ಅಪ್ಲೈ ಮಾಡ್ಬೋದು. ಇದರೊಳಗೂ ನಿಮಗೆ ಬೆನಿಫಿಟ್ ಇದೆ. ಇದು ಪ್ರತಿ ತಿಂಗಳು ನೀವು ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು SSP ಬಗ್ಗೆ ಹೇಳಿದ್ದೀನಿ. ನಿಮಗೆ ವಿದ್ಯಾಸಾರಥಿ ಯಾವ ರೀತಿ ಅಪ್ಲೈ ಮಾಡೋದು ಅದ್ರ ಬಗ್ಗೆನೂ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಂತರ ನಿಮಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆವಾಗ ನಾನು ನಿಮಗೆ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ನಾನೇ ಬೇಕಿದ್ರೆ ಅಪ್ಲೈ ಮಾಡಿ ಕೊಡ್ತೀನಿ. ಸೊ ಇದಿಷ್ಟು ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.